ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಟೊಮೊಟೊ ಬಾತ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಈರುಳ್ಳಿ ಅರ್ಧದಷ್ಟು, 5 ಪೀಸ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 8ರಿಂದ 9 ಒಣಮೆಣಸಿನಕಾಯಿ, 2 ಪಲಾವ್ ಎಲೆ, 4 ಲವಂಗ, 1 ಚಕ್ಕೆ, 1 ಏಲಕ್ಕಿ, 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 3/4 ಬೌಲಷ್ಟು ಬಟಾಣಿಯನ್ನು ತಗೊಂಡಿದ್ದೀನಿ. ಒಣ ಬಟಾಣಿ ರಾತ್ರಿನೇ ನೆನೆಸಿಟ್ಟಿರೋ ಅಂಥದ್ದು. 4 ಟೊಮೊಟೊನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು 4ರಿಂದ 5 ಕಡ್ಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಹಾಕಿ ಸಾಫ್ಟಾಗಿ ರುಬ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ರುಬ್ಕೋಬೇಕು. ಈಗ ಒಂದು ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆಯನ್ನು ಹಾಕಿ, ಕಾದ ನಂತರ ಎಣ್ಣೆ 2 ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಅರ್ಧದಷ್ಟು ಈರುಳ್ಳಿ ತಗೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳೋಣ ಒಗ್ಗರಣೆಗೆ. ಈರುಳ್ಳಿ ಕಲರು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಬಾಡಿಸ್ಕೋಬೇಕು. ನಂತರ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿಗೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಹಾಗೆ ಉಳಿದಿರುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ, ಮಸಾಲೆನ ಸೇರಿಸ್ಕೊಳ್ಳಿ. ಈಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಟೊಮೊಟೊದ ಹಸಿ ವಾಸನೆ ಏನಿರುತ್ತಲ್ಲ ಅದು ಫುಲ್ಲು ಹೋಗಬೇಕು. ಅಲ್ಲಿವರೆಗೂ ಮಸಾಲೆನ ಕುದಿಸ್ಕೊಳ್ಳಿ. ಮಸಾಲೆ ಕುದೀತಾ ಇದೆ. ಈಗ ಟೊಮೊಟೊ ಅದು ಹಾಕಿದ್ವಲ್ಲ ಅದು. ಈಗ ಅದಕ್ಕೆ 2.5 ಸ್ಪೂನ್ನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ಬೇಕಾಗುತ್ತೆ. ಧನಿಯಾ ಪುಡಿ ಹಾಕಿದ್ರೇ ಟೊಮೊಟೊ ಬಾತು ರುಚಿ ಜಾಸ್ತಿ ಆಗೋದು. ನೋಡಿ, ಕಲರ್ ಹೇಗೆ ಚೇಂಜ್ ಆಯಿತು ಧನಿಯಾ ಪುಡಿ ಹಾಕಿದ ಮೇಲೆ. ಧನಿಯಾ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ನಾನು ಅಕ್ಕಿನ ತಗೊಂಡಿರೋ ಅಂಥದ್ದು ಇದೇ ಗ್ಲಾಸ್ ಅಳತೆಯಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿನ ತಗೊಂಡಿದ್ದೆ.
ಹಾಗಾಗಿ ನಾನು ಅದೇ ಗ್ಲಾಸ್ ಅಳತೆಯಲ್ಲಿ 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವನ್ನು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕರಿಬೇವು ಹಾಕಿದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಕುದಿಯೋದಕ್ಕೆ ಬಿಟ್ಟ ಮಸಾಲೆನ ನೋಡಿ, ಈಗ ಹಚ್ಚಿದಂಥ ಟೊಮೊಟೊವನ್ನು ಸೇರಿಸ್ಕೊಳ್ಳಿ. ಕುದಿಯೋದಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಕುದೀತಾ ಇದೆ ಈಗ ಮಸಾಲೆ. ಇದಕ್ಕೆ ತೊಳೆದಿಟ್ಕೊಂಡು ನೆನೆಸಿಟ್ಟಿರೋ ಅಂಥ ಸೋನಾ ಮಸೂರಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡಬೇಡಿ, ಅಕ್ಕಿ ನುಚ್ಚು ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ನೋಡಿ ಹೇಗೆ ಕುದೀತಾ ಇದೆ ಅಂತ. ಈಗ ನಾವು ಚೆನ್ನಾಗಿ ಸ್ವಲ್ಪ ಮಸಾಲೆನ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿನ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ಕಂಪ್ಲೀಟಾಗಿ ಆರಿದ ಮೇಲೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಈಗ ಅನ್ನನ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲಾಂದರೆ ಸರಿಯಾಗಿ ಅದು ಮಸಾಲೆ ಮಿಕ್ಸ್ ಆಗಿರೋದಿಲ್ಲ ಕೆಳಗಡೆ ಇರೋವಂಥ ಅನ್ನ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು, ಮಸಾಲೆ ಆಗ ಹಿಡಿಯುತ್ತೆ. ನೋಡಿ ಈ ರೀತಿಯಾಗಿ ಟೊಮೊಟೊ ಬಾತು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾದ ಟೊಮೊಟೊ ಬಾತು ರೆಡಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.